ನನ್ನ ಹೆಸರು ಚಿದಂಬರ ಅಂತೇಳಿ. ನಾನಿವತ್ತು ಆಗುಂಬೆ ಸ್ವಲ್ಪ ಕಾಡಿ ಬಂದಿದ್ದೀನಿ, ಮಳೆ ಜಾಸ್ತಿ ಇತ್ತು ಹಾಗಾಗಿ ಬಂದಿದ್ದೀನಿ. ಇದು ಮದ್ದರ್ಸ ಅಂತೇಳಿ ನೋಡಿ, ಇದು ಮದ್ದರ್ಸ ಅಂತೇಳಿ. ಇದರಲ್ಲಿ ನೋಡಿ ಈ ತರ ಕೆಂಪು ಬೀಜ ಇರುತ್ತೆ. ಇದು ಯಾವ್ದಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಕೈ ಆಗ್ಲಿ ಕಾಲಾಗ್ಲಿ ಎಲ್ಲಾದ್ರೂ ಪಕ್ಕನೆ ಕತ್ತಿ ತಾಗಿ ಗಾಯ ಆಗಿದ್ರೆ ಈ ಸೊನೆ ಹಚ್ಚಿದ್ರೆ ಆಯ್ತು. ಸೊನೆ ಇದ್ರಲ್ಲೂ ಅಷ್ಟು, ಇದ್ರಲ್ಲೂ ಬರುತ್ತೆ, ಇದ್ರೊಳಗೆ ಹೀಗೆ ಮುಡಿದ್ರೆ ನೋಡಿ ಇಲ್ಲೂ ಸೊನೆ ಬರುತ್ತೆ, ವೈಟ್ ಸೊನೆ ಬರುತ್ತೆ. ಇಲ್ಲೂ ಅಷ್ಟೇ, ಇಲ್ಲಿ ಎಲೆ ತೆಗೆದ್ರು ಇಲ್ಲಿ ಸೊನೆ ಬರುತ್ತೆ ನೋಡಿ, ಹೀಗೆ ವೈಟ್ ಸೊನೆ ಬರುತ್ತೆ. ಈ ಸೊನೆ ಇದೆಯಲ್ಲ, ಗಾಯಕ್ಕೆ ಹಾಕ್ಬಿಟ್ರೆ ಒಂದು 2 ಅಥವಾ 3 ದಿವಸ ಒಳಗೆ ನೋವು ಕಡಿಮೆ ಆಗುತ್ತೆ, ಹಾಗೆ ಅದು ವಾಸಿನೂ ಆಗುತ್ತೆ. ಇದು ಸ್ವಲ್ಪ ಜನಗಳು ಸ್ವಲ್ಪ ಆದಷ್ಟು ಬೆಳೆಸಲಿ. ಇದರದ್ದು ಬೀಜ ಬಗ್ಗೆ ಗೊತ್ತಿಲ್ಲ, ಅದು ಹೇಗಿರುತ್ತೆ ಸರ್ ಏನಂತೇಳಿ ನೋಡಿ. ಇದು ಅದರದ್ದು ಬೀಜ, ಇದು ನೋಡಿ, ಇದು ಕೆಂಪು ಬೀಜ. ಇದು ಸೊನೆ, ಎಲ್ಲಿ ನೋಡಿದ್ರೆ ಸೊನೆ ಇದು. ಹಾಗಾಗಿ ಇದು ಗಾಯಕ್ಕೆ ನಂಬರ್ 1. ಹಾಗಾಗಿ ಇದನ್ನು ಸ್ವಲ್ಪ ಆದಷ್ಟು ಬೆಳೆಸಿದ್ರೆ ಒಳ್ಳೇದು. ಒಂದು ವೇಳೆ ಫಾರೆಸ್ಟ್ನವರೆಲ್ಲ ಆಗದಿದ್ರು ಪ್ರೈವೇಟ್ ಅವರಾದರೂ ಇಂಟ್ರೆಸ್ಟ್ ಇದ್ದವ್ರು ಸ್ವಲ್ಪ ಬೆಳೆಸಿ ಅಂತೇಳಿ ನಾನು ನಿಮ್ಮಂತ ವಿನಂತಿ ಮಾಡ್ಕೊಳ್ತೀನಿ. ನೋಡಿ ಹೇಗಿದೆ ಬೀಜ, ನೋಡಿ ಹೇಗಿದೆ. ಅದು ಬೆಳೆದ ನಂತರ ಕೆಂಪು ಕಲ್ಲರ್ ಬರುತ್ತೆ ಒಳಗಡೆ ಬೀಜ. ಆ ಕೆಂಪು ಕಲ್ಲರ್ ಬೀಜ ಒಡೆದ್ಕೊಳ್ಳೆ ಬಿದ್ದುಬಿಡುತ್ತೆ. ಅದು ನಿಮಗೆ ಟೇಕ್ ಬರಲ್ಲ, ಹಣ್ಣಾದಾಗೇನೆ ಅದನ್ನು ಒಂದೊಂದು ತೆಗೆದ್ಬಿಟ್ರೆ ಸಾಕು. ಕೆಂಪಿರುತ್ತೆ ಬೀಜ. ಅದನ್ನು ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿ ಒಂದೇ ಡೈರೆಕ್ಟ್ ಬ್ಯಾಗಿಗೆ ಹಾಕಿದ್ರೆ ಆಗುತ್ತೆ, ಇಲ್ಲ ರೈಸ್ ಬೆಡ್ ಮಾಡಿ ಹಾಕಿದ್ರೆ ಆಗಿದೆ. ಗಿಡ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಇದರದ್ದು ಒಳ್ಳೆ ಔಷಧಿ ಅಂತ ಹೇಳಿದ್ರೆ ಗಾಯಕ್ಕೆ ನಂಬರ್ 1 ಇದು. ಮದರಾಸ ಅಂತ ಹೇಳ್ತಾರೆ. ಇದೊಂದು ಮೆಡಿಸನ್ ಪ್ಲಾಂಟ್ಸೇ ಅಂತಾರೆ, ಮತ್ತೆ ಯಾವುದಕ್ಕೆ ಉಪಯೋಗ ಬರಲ್ಲ ಜಾಸ್ತಿ. ಇದಕ್ಕೊಂದು ಉಪಯೋಗ ಮಾಡ್ತಾರೆ ನೋಡಿ ಜನಗಳೆಲ್ಲ. ಅದಕ್ಕೆ ಸ್ವಲ್ಪ ಆದಷ್ಟು ಬೆಳೆಸಿ ಇದನ್ನು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಡ್ತೀನಿ. ಓಕೆ ಸರ್.